ನಮಸ್ಕಾರ ಸ್ನೇಹಿತರೆ, ಪಾಲಿಸಿನಿಯೋ ಇನ್ಶೂರೆನ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನೊಂದು ಕಂಟೆಂಟ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಕನ್ನಡದಲ್ಲಿ ಕೂಡ ಇದೆ. ಇನ್ಶೂರೆನ್ಸ್ ಕ್ಲೈಮ್ ಮಾಡುವುದು ಹೇಗೆ, ಸಂಪೂರ್ಣ ಮಾಹಿತಿ ಕನ್ನಡದಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡುವುದು ಹೇಗೆ, ಯಾವಾಗ ಕ್ಲೈಮ್ ಮಾಡಬಹುದು, ಯಾವ ದಾಖಲೆಗಳು ಬೇಕು ಹಾಗೂ ಕ್ಲೈಮ್ ರಿಜೆಕ್ಟ್ ಆಗದಂತೆ ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಈ ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಇನ್ಶೂರೆನ್ಸ್ ಕ್ಲೈಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಿಮ್ಮ ವಾಹನಕ್ಕೆ ಅಪಘಾತ ಅಥವಾ ಕಳ್ಳತನ, ಬೆಂಕಿ, ಪ್ರಕೃತಿ ವಿಕೋಪ ಅಥವಾ ಪಾಲಿಸಿಯಲ್ಲಿ ಒಳಗೊಂಡಿರುವ ಯಾವುದೇ ಹಾನಿಯಾದಾಗ ಅದರ ಪರಿಹಾರವನ್ನು ಇನ್ಶೂರೆನ್ಸ್ ಕಂಪನಿಯಿಂದ ಪಡೆಯುವ ಪ್ರಕ್ರಿಯೆಗೆ ನಾವು ಇನ್ಶೂರೆನ್ಸ್ ಕ್ಲೈಮ್ ಅಂತ ಹೇಳ್ತೇವೆ. ಇನ್ನು ಮೊದಲನೇದಾಗಿ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದು ಹೇಗೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಹಾಗಾಗಿ ಫಸ್ಟ್ ಸ್ಟೆಪ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಹಂತ 1, ಅಪಘಾತವಾದ ತಕ್ಷಣ ಸುರಕ್ಷತೆ. ಮೊದಲು ನಿಮ್ಮ ಹಾಗೂ ಇತರರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ. ಯಾರಿಗಾದರೂ ಗಾಯವಾಗಿದ್ದರೆ ತಕ್ಷಣ ಆಂಬ್ಯುಲೆನ್ಸ್ ಅಥವಾ ಪೊಲೀಸ್ ಸಹಾಯ ಪಡೆಯಿರಿ. ಇದು ಮೊದಲನೇ ಹಂತ. ಇನ್ನು ಎರಡನೇ ಹಂತ ನೋಡೋದಾದರೆ ಇನ್ಶೂರೆನ್ಸ್ ಕಂಪನಿಗೆ ಮಾಹಿತಿ ನೀಡಿ. ಅಪಘಾತವಾದ ಕೂಡಲೇ ನಿಮ್ಮ ಇನ್ಶೂರೆನ್ಸ್ ಕಂಪನಿಗೆ ಕರೆ ಮಾಡಿ ಅಥವಾ ಅವರ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಮೂಲಕ ಕ್ಲೈಮನ್ನು ರಿಜಿಸ್ಟರ್ ಮಾಡಿ. ಬಹುತೇಕ ಇನ್ಶೂರೆನ್ಸ್ ಕಂಪನಿಗಳು ಸಾಧ್ಯವಾದಷ್ಟು ಬೇಗ ಮಾಹಿತಿ ನೀಡಲು ಸಲಹೆ ನೀಡುತ್ತವೆ. ತಡವಾದರೆ ಕ್ಲೈಮ್ ಪ್ರಕ್ರಿಯೆ ವಿಳಂಬವಾಗಬಹುದು. ಎರಡನೇ ಹಂತದಲ್ಲಿ ಸ್ವಲ್ಪ ನೀವು ಗಮನವಿಟ್ಟು ನೋಡಿ. ಒಂದು ವೇಳೆ ಅಪಘಾತ ಆದಾಗ ನಿಮಗೆ ಒಂದು ಹೆಚ್ಚಿನ ಮಟ್ಟದ ಇಂಜುರಿ ಆಗಿದ್ದಾಗ ನೀವು ಆ ಸಮಯದಲ್ಲಿ ನೀವೇ ಖುದ್ದಾಗಿ ಕಾಲ್ ಮಾಡಿ ಕ್ಲೈಮ್ ರಿಜಿಸ್ಟರ್ ಮಾಡೋದಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ನಿಮಗೆ ಇನ್ಸೂರೆನ್ಸ್ ಮಾಡಿಕೊಟ್ಟಿರುವಂತಹ ಏಜೆಂಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬೇಗನೆ. ಅಥವಾ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾಗ ನಿಮಗೆ ಮಾತಾಡೋಕ್ಕೆ ಸಾಧ್ಯ ಆದಾಗ ಆದಷ್ಟು ಅವರಿಗೆ ನೀವು ನಮಗೆ ಇನ್ಸೂರೆನ್ಸ್ ಕ್ಲೈಮ್ ರಿಜಿಸ್ಟರ್ ಮಾಡಿಕೊಡೋದಕ್ಕೆ ಹೇಳಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಬೋದು. ನಿಮಗೆ ಈ ಮಾಹಿತಿ ಅಟ್ಲೀಸ್ಟ್ ಇರಬೇಕು. ಆ್ಯಂಡ್ ಹಂತ 3 ಏನಿದೆ, ಫೋಟೋ ಮತ್ತು ವಿಡಿಯೋ ತೆಗೆಯಿರಿ. ನೋಡಿ, ಅಪಘಾತವಾದ ಸ್ಥಳದ ಫೋಟೋ ತೆಗೆದುಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಸಪೋಸ್ ಒಂದು ವೇಳೆ ನಾವು ಏನಾದರೂ ತುಂಬ ಇಂಜುರಿ ಆದಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಅಲ್ಲಿ ಫೋಟೋ ತೆಗೆದುಕೊಳ್ಳೋಕ್ಕೂ ಕೂಡ ನಮ್ಗೆ ಆಗೋದಿಲ್ಲ, ನಾವು ಮರ್ತು ಬಿಟ್ಟಿರ್ತೀವಿ. ಬಟ್ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ದರೆ ನಿಮ್ಗೆ ತೆಗಿಯೋಕ್ಕಾಗ್ತಿಲ್ಲ ಅಂದರೆ ಅಟ್ಲೀಸ್ಟ್ ಆ ಒಂದು ಸ್ಥಳದ ಫೋಟೋ ಅಥವಾ ವಿಡಿಯೋನ ತೆಗೆದುಕೊಳ್ಳಿ. ಆಮೇಲೆ ವಾಹನದ ಹಾನಿಯ ಫೋಟೋ ತೆಗೆದುಕೊಳ್ಳಿ. ನಿಮ್ಮ ವೆಹಿಕಲ್ಗೆ ಏನಾದರೂ ಕೂಡ ಡ್ಯಾಮೇಜ್ ಆಗಿದ್ದರೆ ಸ್ಪಾಟ್ ಫೋಟೋಸ್ಗಳನ್ನು ತೆಗೆದುಕೊಳ್ಳಿ. ಒಂದು 4 ರಿಂದ 5 ಫೋಟೋಸ್ನ ತೆಗೆದುಕೊಳ್ಳಿ. ಆ್ಯಂಡ್ ಅಟ್ಲೀಸ್ಟ್ ಒಂದು ನಿಮಿಷ ಅಥವಾ 2 ನಿಮಿಷದ್ದು ವಿಡಿಯೋ ಮಾಡ್ಕೊಳ್ಳಿ ಆ ಸುತ್ತ ಲೊಕೇಶನ್ನು ವೆಹಿಕಲ್ದು. ಇದು ಏನಾಗುತ್ತೆ ಅಂತಂದರೆ ಒಂದು ಸಾಕ್ಷಿಯಾಗಿ ಇರುತ್ತೆ. ಇನ್ನು ಈ ಅಪಘಾತದಲ್ಲಿ ಭಾಗಿಯಾದ ಇನ್ನೊಂದು ವಾಹನದ ರಿಜಿಸ್ಟ್ರೇಷನ್ ನಂಬರ್ ಕೂಡ ಫೋಟೋ ತೆಗೆದುಕೊಳ್ಳಿ. ನೋಡಿ, ಒಂದು ವೇಳೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ಒಂದು ವೇಳೆ ಶಕ್ತರಾಗಿದ್ದರೆ ಆದಷ್ಟು ನಿಮ್ಮ ಅಪೋಸಿಟ್ ವೆಹಿಕಲ್ನ ರಿಜಿಸ್ಟ್ರೇಷನ್ ನಂಬರ್ ಫೋಟೋ ಕೂಡ ತೆಗೆದಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಸಾಧ್ಯ ಆದರೆ ಸಾಕ್ಷಿದಾರರ ವಿವರವನ್ನು ಕೂಡ ಪಡೆದುಕೊಳ್ಳಿ. ಅಲ್ಲಿ ಆಕ್ಸಿಡೆಂಟ್ ಟೈಮಲ್ಲಿ ಯಾರ್ಯಾರು ಇರ್ತಾರೆ ಅಂಥವ್ರದ್ದು ಕೆಲವೊಂದಿಷ್ಟು ನಂಬರ್ಗಳನ್ನ ಕೂಡ ಇಟ್ಕೊಂಡಿರಿ. ಒಬ್ಬರು ಇಬ್ಬರು ಆದರೂ ಅಟ್ಲೀಸ್ಟ್ ಅಲ್ಲಿ ಇರೋದು ಬೇಕಾಗುತ್ತೆ. ಇನ್ನು ಇವು ಕ್ಲೈಮ್ ಸಮಯದಲ್ಲಿ ಬಹಳ ಸಹಾಯ ಮಾಡುತ್ತೆ. ಇನ್ನು 4ನೇ ಹಂತ ಬಂದು FIR ಯಾವಾಗ ಬೇಕು. ನೋಡಿ, ಸಾಮಾನ್ಯ ಸಣ್ಣ ಓನ್ ಡ್ಯಾಮೇಜ್ ಕ್ಲೈಮ್ಗೆ, ಓನ್ ಡ್ಯಾಮೇಜ್ ಅಂತ ನಾವು ಹೇಳೋದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ಗೆ ಯಾವಾಗಲೂ FIR ಅಗತ್ಯ ಇರೋದಿಲ್ಲ. ಆದರೆ ಕೆಳಗಿನ ಸಂದರ್ಭಗಳಲ್ಲಿ FIR ಅಗತ್ಯ ಆಗಬಹುದು. ಏನಪ್ಪ ಅಂತಂದರೆ, ವಾಹನ ಕಳ್ಳತನ ಆದಾಗ, ದೊಡ್ಡ ಅಪಘಾತ, ಥರ್ಡ್ ಪಾರ್ಟಿ ಇಂಜುರಿ, ಮರಣ ಸಂಭವಿಸಿದರೆ, ಕಾನೂನು ಪ್ರಕರಣವಾದರೆ ನಿಮ್ಮ ಇನ್ಶೂರೆನ್ಸ್ ಕಂಪನಿಯ ಸೂಚನೆಯಂತೆ ಮುಂದುವರಿಯಬೇಕಾಗುತ್ತೆ. ಇನ್ನು ಹಂತ 5ನೇದು ಸರ್ವೇಯರ್ ವಾಹನ ಪರಿಶೀಲನೆ. ಇನ್ಶೂರೆನ್ಸ್ ಕಂಪನಿ ಸರ್ವೇಯರನ್ನು ಕಳಿಸುತ್ತೆ. ಯಾವಾಗ ನೀವು ಇನ್ಶೂರೆನ್ಸ್ ಕ್ಲೈಮ್ ರಿಜಿಸ್ಟರ್ ಮಾಡಿದ ನಂತರ ಇನ್ಶೂರೆನ್ಸ್ ಕಂಪನಿಯವರು ಸರ್ವೇಯರನ್ನು ಕಳಿಸ್ತಾರೆ. ಅವರು ವಾಹನದ ಹಾನಿಯನ್ನು ಪರಿಶೀಲಿಸಿ ವರದಿ ತಯಾರಿಸ್ತಾರೆ. ನಿಮ್ಮ ವಾಹನ ಏನಾಗಿದೆ ಎಂದು ಕಂಪ್ಲೀಟಾಗಿ ಇನ್ಸ್ಪೆಕ್ಷನ್ ಮಾಡಿ ಅವರೊಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಸರ್ವೆ ಮುಗಿಯುವ ಮೊದಲು ದೊಡ್ಡ ರಿಪೇರಿ ಕೆಲಸವನ್ನು ಆರಂಭಿಸಬಾರದು. ಇನ್ಶೂರೆನ್ಸ್ ಕಂಪನಿಯ ಅನುಮತಿ ಪಡೆಯೋದು ಉತ್ತಮ. ಹಾಗಾಗಿ ನೆಕ್ಸ್ಟು 6 ಸ್ಟೆಪ್ ಏನಿದೆ, ಗ್ಯಾರೇಜ್ಗೆ ವಾಹನವನ್ನು ಬಿಡುವಂಥದ್ದು. ನಿಮ್ಮ ಇನ್ಶೂರೆನ್ಸ್ ಕಂಪನಿಯ ನೆಟ್ವರ್ಕ್ ಗ್ಯಾರೇಜ್ಗೆ ವಾಹನ ಕೊಟ್ಟರೆ ಕ್ಯಾಶ್ಲೆಸ್ ಕ್ಲೈಮ್ ಸಿಗಬಹುದು. ನೋಡಿ,
ಸಡನ್ನಾಗಿ ಇನ್ಸೂರೆನ್ಸ್ ಕ್ಲೈಮ್ ಮಾಡೋಕ್ಕೆ ನೀವು ಯಾವುದು ಹತ್ತಿರದಲ್ಲಿರೋ ಗ್ಯಾರೇಜ್ಗೆ ಬಿಡೋದಕ್ಕಿಂತ ಮುಖ್ಯವಾಗಿ ನೀವು ಇನ್ಸಿಡೆಂಟ್ ಆದ ನಂತರ ನಿಮ್ಮ ಇನ್ಸೂರೆನ್ಸ್ ಕಂಪನಿಗೆ ಕ್ಲೈಮ್ ರಿಜಿಸ್ಟರ್ ಮಾಡಿದ ಮೇಲೆ ಗಾಡಿನ ಎಲ್ಲಿ ಬಿಡೋದು ಅಂತ ಹೇಳ್ಬಿಟ್ಟು ಅವರಿಗೆ ಕೇಳೋದ್ರಿಂದ ನಿಮಗೆ ಏನು ಬೆನಿಫಿಟ್ ಇದೆ ಅಂತಂದರೆ, ನೀವು ಇನ್ಸೂರೆನ್ಸ್ ತೆಗೆದುಕೊಂಡಿರೋಂತಹ ಕಂಪನಿ ಹತ್ತಿರದಲ್ಲಿ ಇರೋ ನಿಮ್ಮ ಏರಿಯಾಗೆ ಹತ್ತಿರದಲ್ಲೂ ಯಾವುದಾದ್ರೂ ಒಂದು ನೆಟ್ವರ್ಕ್ ಗ್ಯಾರೇಜ್ ಅಂತ ಏನಕ್ಕೆ ಹೇಳ್ತಾರೆ ಅಂತಂದರೆ, ಆ ಒಂದು ಇನ್ಸೂರೆನ್ಸ್ ಕಂಪನಿ ಆ ಗ್ಯಾರೇಜ್ ಜೊತೆ ಟೈಅಪ್ ಮಾಡ್ಕೊಂಡಿರ್ತಾರೆ. ಅಂದರೆ ನಿಮ್ಮ ಗ್ಯಾರೇಜ್ಗೆ ನಮ್ಮ ವಾಹನಗಳು ಬಂದರೆ ಅಲ್ಲಿ ನೀವು ಕ್ಯಾಶ್ಲೆಸ್ ಕ್ಲೈಮ್ನ ಕೊಡಬೇಕು ಅಂಥೇಳಿ. ಸೊ ಕ್ಯಾಶ್ಲೆಸ್ ಗ್ಯಾರೇಜ್ಗೆ ನೀವು ನೆಟ್ವರ್ಕ್ ಗ್ಯಾರೇಜ್ಗೆ ಬಿಟ್ಟಾಗ ಅಲ್ಲಿ ನಿಮಗೆ ಕ್ಯಾಶ್ಲೆಸ್ ಕ್ಲೈಮ್ ಸಿಗುತ್ತೆ. ಅಂದರೆ ನಿಮ್ಮ ವಾಹನ ರಿಪೇರಿಯ ಖರ್ಚನ್ನು ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ಮೊದಲಿಗೆ ಕಂಪ್ಲೀಟ್ ಅಮೌಂಟನ್ನು ಇನ್ಸೂರೆನ್ಸ್ ಕಂಪನಿಯೇ ಪೇ ಮಾಡುತ್ತೆ. ಅಂದರೆ ನಿಮ್ಮ ಪಾಲಿಸಿನಲ್ಲಿ ಯಾವ ರೀತಿ ಇರುತ್ತೆ ಅದರ ಪ್ರಕಾರ ನೀವೇನಾದರೂ ಎಲ್ಲ ರೀತಿ ಆ್ಯಡನ್ಸ್ಗಳು ತಗೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಸೂರೆನ್ಸ್ ಕಂಪನಿಯವರು ಎಷ್ಟು ಹಣವನ್ನು ಕೊಡಬೇಕು ಅಷ್ಟು ಹಣವನ್ನು ಅವರೇ ಕೊಡ್ತಾರೆ. ಓಕೆ, ಇದರಲ್ಲಿ ಇನ್ಸೂರೆನ್ಸ್ ಕಂಪನಿಯೇ ಗ್ಯಾರೇಜ್ಗೆ ಹಣ ಪಾವತಿಸುತ್ತೆ. ನೀವು ಪಾಲಿಸಿ ಪ್ರಕಾರ ಡಿಡಕ್ಟಿಬಲ್ ಅಥವಾ ಕವರ್ ಆಗದ ವೆಚ್ಚವನ್ನು ಮಾತ್ರ ಪಾವತಿಸಬೇಕು. ಏನು ಅಂತಂದರೆ ಈ ಪಾಯಿಂಟ್ನಲ್ಲಿ ನೋಡಿ, ನೀವು ಸ್ವಲ್ಪ ಪ್ರೀಮಿಯಂ ಕಡಿಮೆ ಬರಬೇಕು ಅಂತಂದಾಗ ನಾನು ಏನಾದರೂ ಇನ್ಸಿಡೆಂಟ್ ಆದಾಗ ಒಂದು ಸ್ವಲ್ಪ ಅಮೌಂಟನ್ನು ಕಟ್ತೀನಿ ಅಂತ ನೀವು ಹೇಳಿದರೆ ಆ ಟೈಮಲ್ಲಿ ನೀವು ಎಷ್ಟು ಅಮೌಂಟ್ನ ನೀವು ಕಟ್ತೀನಿ ಅಂತ ಡಿಕ್ಲೇರ್ ಮಾಡಿರ್ತೀರ ಅಷ್ಟು ಅಮೌಂಟ್ನ ನೀವು ಕಟ್ಟಲೇಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ತುಂಬ ವೆರಿ ಇಂಪಾರ್ಟೆಂಟ್, ಕವರ್ ಆಗದ ವೆಚ್ಚವನ್ನು ಮಾತ್ರ ಪಾವತಿಸಬೇಕು. ಅಂತಂದರೆ ನೀವು ಯೂಸ್ವಲಿ ಕಾಂಪ್ರಿಹೆನ್ಸಿವ್ ಪ್ಯಾಕೇಜ್ ಪಾಲಿಸಿ ಮಾಡಿಸಿದಾಗ ಏನಾಗುತ್ತೆ, ಫಸ್ಟ್ ಪಾರ್ಟಿ ಮತ್ತು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಎರಡೂ ಇರುತ್ತೆ. ಕಾಂಪ್ರಿಹೆನ್ಸಿವಲ್ಲಿ OD ರಿನ್ಯೂವಲ್ಲು ಆಗಿರುತ್ತೆ ಮತ್ತು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕೂಡ ಆಗಿರುತ್ತೆ. ಇನ್ನು ನಾವು ಫಸ್ಟ್ ಪಾರ್ಟಿ ಇನ್ಸೂರೆನ್ಸಲ್ಲಿ ಕೇವಲ ವಾಹನ ಕಳ್ತನ ಆದಾಗ ನಮಗೆ ಇನ್ಸೂರೆನ್ಸ್ ಕ್ಲೈಮ್ ಆಗೋ ಪಾಲಿಸಿನೂ ಇರುತ್ತೆ. ಆ್ಯಂಡ್ ಇನ್ಸಿಡೆಂಟ್ ಆದಾಗ ನಮ್ಮ ಇನ್ಸೂರೆನ್ಸ್ IRDA ಸ್ಟ್ಯಾಂಡರ್ಡ್ ಪ್ರಕಾರ ಯಾವ ಬಿಡಿ ಭಾಗಗಳಿಗೆ ಎಷ್ಟೆಷ್ಟು ಹಣ ಕೊಡಬೇಕಾಗುತ್ತೆ ಅನ್ನೋ ಒಂದು ನಿಯಮ ಇದೆ. ಹಾಗಾಗಿ ಕೇವಲ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಮಾಡಿಸಿದ್ರಿಂದ ನಮಗೆ 100% ಕ್ಲೈಮ್ ಸಿಗೋದಿಲ್ಲ. ಅದಕ್ಕೆ ನಾವು ಆ್ಯಡನ್ಸ್ ಕವರೇಜ್ಗಳು ತೊಗೊಳ್ಬೇಕಾಗುತ್ತೆ. ಅದಕ್ಕೆ ಜೀರೋ ಡಿಪ್ರಿಷಿಯೇಷನ್ ಅಂತ ಹೇಳ್ತಾರೆ, ಬಂಪರ್ ಟು ಬಂಪರ್ ಕವರ್ ಅಂತ. ನೀವು ಬಂಪರ್ ಟು ಬಂಪರ್ ಕವರ್ ತೊಗೊಂಡಿದ್ರೆ ಆಗ ಪ್ಲಾಸ್ಟಿಕ್ಕು, ಮೆಟಲ್ಲು, ರಬ್ಬರು, ಈ ಗ್ಲಾಸ್ ಐಟಮ್ಗೆಲ್ಲ 100% ನೀವು ಕ್ಲೈಮ್ ಮಾಡ್ಕೊಳ್ಬಹುದು. ಇನ್ ಕೇಸ್ ನೀವು ಬಂಪರ್ ಟು ಬಂಪರ್ ತೊಗೊಂಡಿಲ್ಲ ಅನ್ನೋದಾದರೆ ಅದು ನಿಮಗೆ ಕವರ್ ಆಗಿರೋದಿಲ್ಲ. ಹಾಗಾಗಿ ಇನ್ಸೂರೆನ್ಸ್ ಕಂಪನಿಯವರು ಎಷ್ಟು ಕೊಡಬೇಕು ಅಷ್ಟು ಮಾತ್ರ ಹಣವನ್ನು ಪೇ ಮಾಡ್ತಾರೆ. ಸೊ ಹಾಗಾಗಿ ಯಾವ ಕವರ್ಗಳು ನಿಮ್ಮ ಇನ್ಸೂರೆನ್ಸ್ನಲ್ಲಿ ಆ್ಯಡ್ ಆಗಿಲ್ವೋ ಅದಕ್ಕೆ ನೀವು ಹಣ ಕಟ್ಟಬೇಕಾಗುತ್ತೆ. ಇನ್ನು ಯಾವ ಕವರ್ಗಳಿಗೆ ಇನ್ಸೂರೆನ್ಸ್ನವರು ಪೇ ಮಾಡ್ತೀನಿ ಅಂತ ಹೇಳಿರ್ತಾರೆ ಅದಕ್ಕೆಲ್ಲ ಅವರೇ ಪೇ ಮಾಡ್ತಾರೆ. ಸೊ ಕ್ಯಾಶ್ಲೆಸ್ ಗ್ಯಾರೇಜಲ್ಲಿ ಬಿಡೋದ್ರಿಂದ ಒಂದು ವೇಳೆ ನಿಮ್ಮ ವಾಹನಕ್ಕೆ ನೀವು ಬಂಪರ್ ಟು ಬಂಪರು, ಎಂಜಿನ್ ಪ್ರೊಟೆಕ್ಷನ್ ಕವರು ಮತ್ತು ಕನ್ಸ್ಯೂಮಬಲ್ಸು ಈ ಕವರೇಜ್ಗಳನ್ನು ತೆಗೆದುಕೊಂಡಿದ್ರೆ ಸೊ ಯೂಸ್ವಲಿ ನಿಮಗೆ ಆ ವೆಹಿಕಲ್ಗೆ ಬರುವಂಥ ಒಂದು 80% to 90% ವೆಚ್ಚವನ್ನು ಇನ್ಸೂರೆನ್ಸ್ ಕಂಪನಿನೇ ಪೇ ಮಾಡಿಬಿಟ್ಟಿರುತ್ತೆ. ಆ್ಯಂಡ್ ಇನ್ನೊಂದು ನೆಟ್ವರ್ಕ್ ಗ್ಯಾರೇಜ್ ಇಲ್ಲದೇ ಇದ್ದರೆ ಏನಾಗುತ್ತೆ, ನೀವು ಬೇರೆ ಗ್ಯಾರೇಜ್ನಲ್ಲಿ ರಿಪೇರಿ ಮಾಡಿ ನಂತರ ಇದನ್ನು ರೀಇಂಬರ್ಸ್ಮೆಂಟ್ ಕ್ಲೈಮ್ ಅಂತ ಕರೀತಾರೆ. ಅಂದರೆ ಅದಕ್ಕೆ ರಿಪೇರಿಗೆ ಖರ್ಚಾಗೋ ಎಲ್ಲ ದುಡ್ಡನ್ನು ಮೊದಲು ನಾವೇ ಕೊಟ್ಟು ರೆಡಿ ಮಾಡಿಸ್ಕೊಂಡು ಆದಮೇಲೆ ಆ ಬಿಲ್ಲನ್ನು ನಾವು ಇನ್ಸೂರೆನ್ಸ್ ಕಂಪನಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಗ ಅವರು ಆ ಅಮೌಂಟನ್ನು ಕೊಡ್ತಾರೆ. ಸೊ ಅದಕ್ಕೆ ನೆಟ್ವರ್ಕ್ ಗ್ಯಾರೇಜ್ಗೂ ಮತ್ತು ನೆಟ್ವರ್ಕ್ ಗ್ಯಾರೇಜ್ ಅಲ್ಲದೆ ಇರೋದಕ್ಕೂ ಇದೇ ವ್ಯತ್ಯಾಸ. ಓಕೆನಾ? ಸೊ ನೆಕ್ಸ್ಟ್ ಬಂದು ನಾವು 7 ಹಂತನ ನೋಡ್ತಾ ಇದ್ದೀವಿ. ಅಗತ್ಯ ದಾಖಲೆಗಳು ಏನು ಅಂತಂದರೆ, ಸಾಮಾನ್ಯವಾಗಿ ಬೇಕಾಗೋ ದಾಖಲೆಗಳು ಏನೇನು ಬೇಕಾಗುತ್ತೆ, ಇನ್ಸೂರೆನ್ಸ್ ಪಾಲಿಸಿ ಕಾಪಿ ಬೇಕಾಗುತ್ತೆ, ಕ್ಲೈಮ್ ಮಾಡೋಕ್ಕೆ RC ಬುಕ್ ಬೇಕಾಗುತ್ತೆ, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಹಾಗೆ ಕ್ಲೈಮ್ ಫಾರ್ಮ್ನ ನಾವು ಫಿಲ್ ಮಾಡಬೇಕಾಗುತ್ತೆ, ಹಾಗೆ ರಿಪೇರ್ ಎಸ್ಟಿಮೇಟ್ ಬೇಕಾಗುತ್ತೆ, ಹಾಗೆ ರಿಪೇರ್ ಬಿಲ್ ಬೇಕಾಗುತ್ತೆ, ಮತ್ತು FIR ಇದು ಅಗತ್ಯವಿದ್ದರೆ ಬ್ಯಾಂಕ್ ವಿವರಗಳು ಕೂಡ ಬೇಕಾಗುತ್ತೆ. ಕಳ್ಳತನದ ಪ್ರಕರಣದಲ್ಲಿ ಹೆಚ್ಚುವರಿ ದಾಖಲೆಗಳನ್ನು ಇನ್ಸೂರೆನ್ಸ್ ಕಂಪನಿ ಕೇಳಬಹುದು. ಇನ್ನು ಕ್ಲೈಮ್ ರಿಜೆಕ್ಟ್ ಆಗುವ ಸಾಮಾನ್ಯ ಕಾರಣಗಳು ಯಾವುದು ಅಂತಂದರೆ, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದರೆ ನಿಮ್ಮ ಕ್ಲೈಮ್ ರಿಜೆಕ್ಟ್ ಆಗುತ್ತೆ. ಮಾನ್ಯ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಿರುವುದು, ಒಂದು ವೇಳೆ ನಿಮ್ಮಲ್ಲಿ ಡ್ರೈವಿಂಗ್ ಲೈಸೆನ್ಸ್ ವ್ಯಾಲಿಡ್ ಇಲ್ಲ ಅಥವಾ ಎಕ್ಸ್ಪೈರ್ ಆಗಿದೆ ಅನ್ನೋದಾದರೆ ನಿಮಗೆ ಕ್ಲೈಮ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿವರೆಗೂ ಎಷ್ಟು ಜನ ಇನ್ಸೂರೆನ್ಸ್ ಮಾಡಿಸಿದ್ದಾರೆ ಅವರಲ್ಲಿ ಭಾಳಷ್ಟು ಜನ ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಪೈರ್ ಆಗಿದೆಯಾ ಇಲ್ವಾ, ಆ್ಯಕ್ಟಿವ್ ಇದೆಯಾ ಇಲ್ವಾ ಅನ್ನೋದನ್ನು ನೋಡ್ಕೊಂಡಿರೋದಿಲ್ಲ. ದಯವಿಟ್ಟು ಒಂದ್ಸಲ ನಿಮ್ಮ DL ಎಕ್ಸ್ಪೈರಿ ಆಗಿದೆಯಾ, ರಿನ್ಯೂವಲ್ ಮಾಡಿಸ್ಕೊಳ್ಬೇಕಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಪಾಲಿಸಿ ಅವಧಿ ಮುಗಿದಿರುವುದು, ಒಂದು ವೇಳೆ ಇನ್ಸಿಡೆಂಟ್ ಆದಾಗ ನಿಮ್ಮ ಇನ್ಸೂರೆನ್ಸ್ ಕಂಪನಿಯಲ್ಲಿ ಇನ್ಸೂರೆನ್ಸ್
ಎಕ್ಸ್ಪೈರಿ ಡೇಟ್ ಏನಾದರೂ ಮುಗ್ದೋಗಿತ್ತು ಅಂತಂದರೆ ಆಗ ಕೂಡ ನೀವು ಕ್ಲೈಮ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಆಗಲೂ ಕೂಡ ರಿಜೆಕ್ಟ್ ಆಗುತ್ತೆ. ಇನ್ನು ಅಪಘಾತದ ಮಾಹಿತಿ ತಡವಾಗಿ ನೀಡೋದು. ನೋಡಿ, ಇನ್ಸಿಡೆಂಟ್ ಆದಾಗ ಯೂಶ್ವಲಿ 24 to 48 ಅವರ್ಸಲ್ಲಿ 24 ಗಂಟೆಯಿಂದ 48 ಗಂಟೆ ಒಳಗಡೆ ಆದಷ್ಟು ನೀವು ಕ್ಲೈಮ್ ರಿಜಿಸ್ಟರ್ ಮಾಡಬೇಕು. ಒಂದು ವೇಳೆ ನೀವು ಲೇಟ್ ಮಾಡಿದರೆ ಆಗ ತುಂಬ ಡಿಲೇ ಮಾಡೋ ಚಾನ್ಸಸ್ ಇರುತ್ತೆ. ಓಕೆನಾ? ಅಪಘಾತವಾದ ಮಾಹಿತಿಯನ್ನು ನೀವು ಬೇಗನೆ ನೀಡಬೇಕು. ಇನ್ನು ತಪ್ಪು ಮಾಹಿತಿ ನೀಡೋದು, ಯಾವುದೇ ಕಾರಣಕ್ಕೂ ಫೇಕ್ ಸ್ಟೋರೀಸ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಜೆನ್ಯೂನ್ ಇದ್ದಷ್ಟು ನಿಮಗೆ ಕ್ಲೈಮ್ ಆಗುತ್ತೆ. ಒಂದು ವೇಳೆ ತಪ್ಪು ನಿಮ್ಮದೇ ಇದ್ದರೂ ಕೂಡ ಸೆಲ್ಫ್ ಆಕ್ಸಿಡೆಂಟ್ ಅಂತಲೇ ಕೂಡ ನೀವು ಹೇಳ್ಬೋದು. ಅಂದರೆ ಆಕ್ಸಿಡೆಂಟ್ ಆಗಿದೆ, ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಬೇರೆಯವರನ್ನೇ ಹೊಣೆ ಮಾಡಬೇಕು ಅಂತ ಏನೂ ಇಲ್ಲ. ಸೆಲ್ಫ್ ಇನ್ಸಿಡೆಂಟ್ ಅಂತಲೂ ಕೂಡ ನೀವು ಹೇಳ್ಕೋಬಹುದು. ಮತ್ತು ಪಾಲಿಸಿ ಕವರ್ ಆಗದ ಹಾನಿಗೆ ಕ್ಲೈಮ್ ಮಾಡೋದು. ಯಾವ ನಿಮ್ಮ ಇನ್ಶೂರೆನ್ಸ್ನಲ್ಲಿ ಕವರ್ ಇಲ್ವೋ ಅದಕ್ಕೆ ನೀವು ಕ್ಲೈಮ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಈ ಇನ್ಸೂರೆನ್ಸ್ನಲ್ಲಿ ಕವರ್ ಆಗಿದೆ ಅಂತಂದರೆ ಪಾಲಿಸಿನಲ್ಲಿ ನಿಮಗೆ ರೈಟ್ಸ್ ಇದೆ. ಅವ್ರು ಕೊಡಲ್ಲ ಅಂತಂದರೆ ಕೊಡೋ ತನಕ ಬಿಡದೇ ಇರೋ ರೈಟ್ಸು ನಿಮಗಿದೆ. ಒಂದು ವೇಳೆ ಅವರು ಈ ಕವರ್ ನಾನು ಕೊಡಲ್ಲ ಅಂತ ಅವರು ಇನ್ಸೂರೆನ್ಸ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ನೀವೇನೇ ಫೈಟ್ ಮಾಡಿದ್ರೂ ಅವ್ರು ಅದಕ್ಕೆ ಕೊಡಲ್ಲ. ಸೊ ಆದ್ದರಿಂದ ಯಾವಾಗಲೂ ಸರಿಯಾದ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಸಲಹೆಗಳು ಏನು ಅಂತಂದರೆ, ಯಾವಾಗಲೂ ಇನ್ಸೂರೆನ್ಸ್ ಪಾಲಿಸಿ ಕಾಪಿ ಮೊಬೈಲ್ನಲ್ಲಿ ಇಟ್ಕೊಳ್ಳಿ. ಇನ್ಸೂರೆನ್ಸ್ ಹೆಲ್ಪ್ಲೈನ್ ನಂಬರನ್ನು ಸೇವ್ ಮಾಡಿಕೊಂಡಿರೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ನಮ್ಮಲ್ಲಿ ಸುಮಾರು ಜನ ಇನ್ಸೂರೆನ್ಸ್ ಮಾಡಿಸ್ಬಿಟ್ಟಿದ್ದಾರೆ. ಒಬ್ಬರು ಕೂಡ ನಾನು ಈ ವರ್ಷ ಯಾವ ಇನ್ಸೂರೆನ್ಸ್ ಕಂಪನಿದು ಇನ್ಸೂರೆನ್ಸ್ ತೊಗೊಂಡಿದ್ದೀನೋ ಆ ಇನ್ಸೂರೆನ್ಸ್ ಕಂಪನಿದು ಕಸ್ಟಮರ್ ಕೇರ್ ನಂಬರು ಅಥವಾ ಹೆಲ್ಪ್ ನಂಬರು ಅಥವಾ ಹೆಲ್ಪ್ಲೈನ್ ನಂಬರು, ಏಜೆಂಟ್ ನಂಬರು ಎಷ್ಟು ಜನ ಸೇವ್ ಮಾಡ್ಕೊಂಡಿದ್ದಾರೆ ಅದು ಈಗ ನಿಮಗೆ ಗೊತ್ತು. ನಾವು ಅದಕ್ಕೆ ಹೇಳೋದು, ನೀವು ಈಗ ಹೋದ ವರ್ಷ ನೀವು ಯುನೈಟೆಡ್ ಇಂಡಿಯಾದಲ್ಲಿ ಇನ್ಸೂರೆನ್ಸ್ ಮಾಡಿಸಿದರೆ ಈ ವರ್ಷ ನೀವು ನ್ಯೂ ಇಂಡಿಯಾದಲ್ಲಿ ಇನ್ಸೂರೆನ್ಸ್ ಮಾಡ್ಕೊಂಡಿರ್ತೀರಾ. ಅಥವಾ ಮುಂದಿನ ವರ್ಷ ನೀವು ಯಾವುದೋ ರಾಯಲ್ ಸುಂದರಲ್ಲಿ ಮಾಡ್ಕೊಳ್ಬೋದು, ಅಥವಾ ಇನ್ನೂ ಮುಂದಿನ ವರ್ಷ ನೀವು ಲಿಬರ್ಟಿನಲ್ಲಿ ಮಾಡಿಸ್ಕೊಳ್ಬೋದು. ಸೊ ಪ್ರತಿ ವರ್ಷ ನೀವು ಇನ್ಸೂರೆನ್ಸ್ ಕಂಪನಿಗಳನ್ನ ಚೇಂಜ್ ಮಾಡ್ಕೊಳ್ತಾ ಹೋದಾಗ ನೀವು ಈ ವರ್ಷ ಯಾವ ಇನ್ಸೂರೆನ್ಸ್ ಕಂಪನಿಯಿಂದ ತೊಗೊಂಡಿದ್ದೀರೋ ಆ ಹೆಲ್ಪ್ಲೈನ್ ನಂಬರ್ನ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಂಡಿರಿ. ಆಕ್ಸಿಡೆಂಟ್ ಆದಾಗ ಪಾಲಿಸಿ ಕಾಪಿ ತೆಗೆದು ಕಸ್ಟಮರ್ ಕೇರ್ ನಂಬರ್ ಎಲ್ಲಿದೆ ಅನ್ನೋದನ್ನು ಹುಡ್ಕೊಂಡ್ಬಿಟ್ಟು ಅಥವಾ ಸಿಗ್ತಿಲ್ಲ ಅನ್ನೋದು ಈ ರೀತಿಯೆಲ್ಲ ಆಗೋದು ಬೇಡ. ಆದಷ್ಟು ಏಜೆಂಟ್ ಹೆಲ್ಪ್ಲೈನ್ ನಂಬರ್ ಮತ್ತು ನಿಮ್ಮ ಇನ್ಸೂರೆನ್ಸ್ ಹೆಲ್ಪ್ಲೈನ್ ನಂಬರ್ನ ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡ್ಕೊಂಡಿರಿ. ಅಪಘಾತವಾದ ತಕ್ಷಣ ಫೋಟೋ ಮತ್ತು ವಿಡಿಯೋಗಳನ್ನ ತೆಗೆದುಕೊಳ್ಳೋದು ಮರಿಬೇಡಿ. ನೋಡಿ, ತುಂಬ ಇಂಜುರಿ ಆದಾಗ ನಿಮಗೆ ಏನು ಮಾಡೋಕ್ಕಾಗಲ್ಲ, ನನಗೆ ವಿಡಿಯೋಸು ಫೋಟೋಸು ತೆಗೆದುಕೊಳ್ಳೋಕ್ಕಾಗ್ತಾಯಿಲ್ಲ ಅಂತಂದರೆ ಆಗ ನೀವು ಏನೂ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನೀವು ಶಕ್ತರಾಗಿದ್ದರೆ ಆ ಕೆಲಸನ ನೀವು ಬೇರೆಯವ್ರ ಕಡೆಯಿಂದ ಮಾಡಿಸ್ಬೋದು. ಇನ್ನು ಯಾವುದೇ ದಾಖಲೆಗಳನ್ನು ಸಲ್ಲಿಸೋ ಮೊದಲು ಅದರ ಕಾಪಿ ನಿಮ್ಮ ಬಳಿ ಇಟ್ಕೊಳ್ಳಿ. ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನ ಪೂರ್ತಿಯಾಗಿ ನಾವು ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಜೆರಾಕ್ಸ್ ಕಾಪಿಗಳನ್ನ ನಮ್ಮ ಹತ್ರನೂ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಫೈನಲ್ ಏನಂತಂದರೆ, ಈ ಇನ್ಸೂರೆನ್ಸ್ ಪಾಲಿಸಿ ತೆಗೆದುಕೊಳ್ಳೋದು ಮಾತ್ರ ಸಾಕಾಗೋದಿಲ್ಲ. ಸರಿಯಾದ ಕ್ಲೈಮ್ ಪ್ರೊಸೆಸ್ ತಿಳಿದಿದ್ದರೆ ಮಾತ್ರ ನಿಮ್ಮ ನಷ್ಟಕ್ಕೆ ಸರಿಯಾದ ಪರಿಹಾರವನ್ನು ಪಡೆಯಬಹುದು. ನೋಡಿ, ಸುಮಾರು ಜನ ಟೆಲಿಕಾಲರ್ಸ್ಗಳಾಗಿರ್ಬೋದು, ಬ್ಯಾಂಕ್ನವರಾಗಿರ್ಬೋದು, ಶೋರೂಮ್ನವರಾಗಿರ್ಬೋದು, ನಿಮ್ಮ ವೆಹಿಕಲ್ ಸೇಲ್ ಆದಮೇಲೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನ ಪಡ್ಕೊಂಡಿರ್ತಾರೆ. ಅವರು ನಿಮಗೆ ಕರೆ ಮಾಡಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ. ನಿಮಗೆ ಕ್ಲೈಮ್ ಪ್ರೊಸೆಸ್ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಹಾಗಾಗಿ ಆ ಕ್ಲೈಮ್ ಪ್ರೊಸೆಸ್ ಬಗ್ಗೆ ನೀವೇ ತಿಳ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ಕ್ಲೈಮ್ ಪ್ರೊಸೆಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಗಾಡಿಗೆ ನೀವು ಇನ್ಸೂರೆನ್ಸ್ ಮಾಡಿಸಿದ್ರು ಕೂಡ ನೀವು ಇನ್ಸಿಡೆಂಟ್ ಆದಮೇಲೆ 24 to 48 ಅವರ್ಸ್ ಒಳಗಡೆ ನೀವು ಏನಾದರೂ ಕ್ಲೈಮ್ ರಿಜಿಸ್ಟರ್ ಮಾಡಿಲ್ಲ ಅಂತಂದರೆ ಸುಮ್ಮನೆ ಅನ್ನೆಸೆಸರಿ ಡಿಲೇ ಆಗ್ತಾ ಹೋಗುತ್ತೆ. ಆಮೇಲೆ ಯಾವ ಕವರೇಜ್ಗೆ ಯಾವ್ಯಾವ ರೀತಿ ನೀವು ಇನ್ಸೂರೆನ್ಸ್ ಬೆನಿಫಿಟ್ಸ್ಗಳನ್ನ ಪಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ನೋಡಿ, ಈಗ ಇನ್ಸೂರೆನ್ಸ್ ನಾವು ಮಾಡ್ತಾ ಇರೋದು ಏನಕ್ಕೆ? ಇನ್ಸೂರೆನ್ಸ್ ಕಂಪನಿಯವರು ಕವರೇಜ್ಗಳನ್ನ ಕೊಡ್ತಾ ಇರೋದು ಏನಕ್ಕೆ? ಅದರಲ್ಲಿರೋ ಬೆನಿಫಿಟ್ಸ್ಗಳನ್ನ ನಾವು ತೆಗೆದುಕೊಳ್ಳಿ ಅಂತಲೇ ಅವ್ರು ಕೊಡ್ತಾ ಇರೋದು ಅಲ್ವಾ? ಸೊ ಹಾಗಾಗಿ ನಮಗೆ ಏನೇನು ಬೆನಿಫಿಟ್ಸ್ ಅವ್ರು ಕೊಟ್ಟಿದ್ದಾರೆ ಮತ್ತು ಆ ಸಂದರ್ಭಕ್ಕೆ ತಕ್ಕಂಗೆ ನಮಗೆ ಯಾವುದೇ ಇಂಜುರಿ ಆದಾಗ, ಆ ಅಪಘಾತ ಆದಾಗ ನಮಗೆ ಯಾವೆಲ್ಲ ಸೌಲಭ್ಯಗಳು ಇದೆ ಅನ್ನೋದನ್ನು ನಾವು ತಿಳ್ಕೊಂಡು ನಾವು ಅದನ್ನು ತಗೊಳ್ಬೇಕಾಗುತ್ತೆ. ಸುಮ್ಮನೆ ಇನ್ಸೂರೆನ್ಸ್ ಮಾಡಿಸ್ದೆ, ಅವ್ರು ಮಾಡಿಸ್ಕೊಂಡ್ರಂತೆ, ಇವ್ರು ಮಾಡ್ಕೊಂಡ್ರಂತೆ, ಪೊಲೀಸರು ಹಿಡಿತಾರಂತೆ, ಹಾಗಾಗಿ ಮಾಡಿಸ್ಕೊಂಡ್ರಂತೆ. ನೋಡಿ, ಇನ್ಸೂರೆನ್ಸ್ ಅನ್ನೋದು ಬರೀ ಕೇವಲ ಪೊಲೀಸರಿಗೆ ತೋರ್ಸೋಕ್ಕಲ್ಲ. ಇನ್ಸೂರೆನ್ಸ್ ಅನ್ನೋದು ನಿಮ್ಮ ಪ್ರೀತಿಯ ವಾಹನ ಮತ್ತು ನಿಮ್ಮ ಕುಟುಂಬ ರಕ್ಷಿಸೋಕೆ
ನೋಡಿ, ನಾಳೆ ಏನಾಗುತ್ತೆ, ಯಾವುದಾದ್ರೂ ಒಬ್ಬ ಥರ್ಡ್ ಪಾರ್ಟಿಗೆ ನಿಮ್ಮ ವಾಹನದಿಂದ ಮರಣ ಸಂಭವಿಸಿದರೆ, ನಿಮ್ಮ ವೆಹಿಕಲ್ಗೆ ಇನ್ಸೂರೆನ್ಸ್ ಇಲ್ಲ ಅನ್ನೋದಾದರೆ, ಆ ಸಮಯದಲ್ಲಿ ಆ ವ್ಯಕ್ತಿಗೆ ಕೊಡಬೇಕಾಗಿರೋ ಪ್ರತಿಯೊಂದು ಕಾಂಪನ್ಸೇಷನ್ ಹಣವನ್ನು ನೀವೇ ಕೊಡಬೇಕಾಗುತ್ತೆ. ಆ ಪ್ರೀತಿಯಿಂದ ತಗೊಂಡಿರೋ ವಾಹನ ಮತ್ತು ನಿಮ್ಮ ಪ್ರೀತಿಯಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರೋ ಕುಟುಂಬ ಮತ್ತು ನಿಮ್ಮಿಂದ ಕುಟುಂಬ ರಕ್ಷಣೆ ಆಗ್ತಿರೋ ಒಂದು ಪರಿಸ್ಥಿತಿ ಅನ್ನೋದು ರಸ್ತೆಗೆ ಬರಬೇಕಾಗುತ್ತೆ. ಹಾಗಾಗಿ ಈ ತರಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅನ್ನೋದಾದರೆ ಕೇವಲ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದು ಗೌರ್ಮೆಂಟು ಕಡ್ಡಾಯ ಅಂತ ಹೇಳುತ್ತೆ. ಯಾಕೆ ಅಂತಂದರೆ, ಅಪಘಾತ ಯಾವುದೇ ಆಗಲಿ ಏನೇ ಆಗಲಿ ನಿಮ್ಮ ಪರಿಸ್ಥಿತಿ ಕೆಟ್ಟು ಹೋಗಬಾರ್ದು, ಫೈನಾನ್ಷಿಯಲಿ ನೀವು ಹೆಚ್ಚು ಕಷ್ಟಪಡಬಾರ್ದು ಅನ್ನೋದಾದರೆ ಅಟ್ಲೀಸ್ಟ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಆದರೂ ನೀವು ಮಾಡಿಕೊಳ್ಳಿ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂದರೆ ಸಿಂಪಲ್ಲಾಗಿ ಹೇಳ್ತೀನಿ, ನಿಮ್ಮಿಂದ ಮೂರನೇ ವ್ಯಕ್ತಿಗೆ ಯಾವುದೇ ರೀತಿಯ ಹಾನಿಯಾದಾಗ ಅದಕ್ಕೆ ನೀವು ಹಣವನ್ನು ಕೊಡುವ ಅಗತ್ಯವಿರುವುದಿಲ್ಲ. ನಿಮ್ಮ ಪರವಾಗಿ ನಿಮ್ಮ ಇನ್ಸೂರೆನ್ಸ್ ಕಂಪನಿಯವರು ಅವರಿಗೆ ಅದರ ಖರ್ಚನ್ನು ಕೊಡ್ತಾರೆ. ಓಕೆ, ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ನಿಮ್ಮ ಸ್ನೇಹಿತರು ಇನ್ಸೂರೆನ್ಸ್ ಮಾಡಿಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ಕ್ಲೈಮ್ ಪ್ರೊಸೆಸ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಶೇರ್ ಮಾಡಿ. ಹಾಗೂ ಇನ್ಸೂರೆನ್ಸ್ ಆಗಲಿ, ಫಾಸ್ಟ್ಯಾಗ್ ಆಗಲಿ, FSSA ಆಗಲಿ, ಈ ರೀತಿಯ ಉಪಯುಕ್ತವಾದಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.